ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಎಪಿಸೋಡ್ ಅಂತೂ ಸಕ್ಕದಾಗಿತ್ತು. ಏನಕ್ಕೆ ಅಂತಂದ್ರೆ ಕೆಲವೊಬ್ರು ಯಾರನ್ನ ತುಳಿಬೇಕು ಅಂತ ಬಂದಿದ್ದಾರೋ ಬಿಗ್ ಬಾಸ್ ಮನೆಗೆ ನೀಟಾಗಿ ಗೊತ್ತಾಗ್ತಿತ್ತು. ಸದ್ಯ ನೀವು ಕೂಡ ನೋಡಿರ್ತೀರಾ, ಪ್ರೋಮೋದಲ್ಲಿ ಏನಿತ್ತು, ಎಪಿಸೋಡಲ್ಲಿ ಅದು ಇರಲಿಲ್ಲ. ಸುಮಾರು ಲೈವಲ್ಲಿ ನೋಡಿದವ್ರಿಗೆ ಅನ್ಸುತ್ತೆ ಸುಮಾರು ವಿಷಯಗಳನ್ನ ಇಲ್ಲಿ ಕಟ್ ಮಾಡ್ಬಿಟ್ರಲ್ಲ, ಈ ಒಂದು ವಿಚಾರಗಳನ್ನ ಇಲ್ಲಿ ಜೋಡಿಸಿದ್ರೆ ತುಂಬಾನೇ ಚೆನ್ನಾಗಿರೋದು, ನೋಡೋಕ್ಕೆ ತುಂಬಾನೇ ಚೆನ್ನಾಗಿತ್ತು ಕೂಡ ಅಂತ ಅನ್ಸುತ್ತೆ. ಮೊದಲಿಗೆ ಇಲ್ಲಿ ಎಪಿಸೋಡ್ ಸ್ಟಾರ್ಟ್ ಆಗಿದ್ದ ತಕ್ಷಣ ಇಲ್ಲಿ ಯಾರ್ಯಾರನ್ನ ನಾಮಿನೇಟ್ ಮಾಡಿದ್ರು ಅಂತ ಗೊತ್ತಾಯ್ತು. ಈಗ ಬಿಗ್ ಬಾಸ್ ಮನೆಯಿಂದ ಯಾರ್ಯಾರು ಹೊರಗಡೆ ಹೋಗೋಕ್ಕೆ ನಾಮಿನೇಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸದ್ಯ ಇಲ್ಲಿ ಸವಿರುಚಿ ಕಾರ್ಯಕ್ರಮ ಚಿಕ್ಕದ ದೊಡ್ಡದ ಅಂತಂದ್ಬಿಟ್ಟು, ಅಂದ್ರೆ ಒಂದು ಪ್ರೋಗ್ರಾಮ್ನ ಕೆಳಗಡೆ ಹಾಕಿ ಮಾತಾಡಿದ್ರು ಗಿಲ್ಲಿಯವರು ಅಂತಂದ್ಬಿಟ್ಟು ಇಲ್ಲಿ ಜಾನ್ವಿಯವರು ನಿನ್ನೆ ಅಷ್ಟೇ ಮಾತಾಡಿದ್ರು. ಇದ್ರ ಬಗ್ಗೆ ಒಂದು ಕ್ಲಿಯರಿಟಿ ಕೂಡ ಇಲ್ಲಿ ಸಿಕ್ತು. ಜಾನ್ವಿಯವರೇ ಬಂದು ಹೇಳ್ತಾರೆ, ನೀನು ಚಿಕ್ಕದು ಅಂತ ಹೇಳಿಲ್ಲ ಅಂತ ಅಂದ್ಬಿಟ್ಟು. ಅವ್ರು ಮಾತಾಡಿದ್ದು TRP ವಿಚಾರನ. ಇಲ್ಲಿ ಜಾನ್ವಿಯವ್ರ ಬಾಯಲ್ಲೇ ಇಮಿಡಿಯೇಟ್ ಆಗಿ ಇಲ್ಲಿ ಗೊತ್ತಾಯ್ತು ಆ ರೀತಿಯಾಗಿ ಮಾತಾಡಲಿಲ್ಲ ಅಂತ ಅಂದ್ಬಿಟ್ಟು. ಗಿಲ್ಲಿಯವರು ಒಂದು ಪ್ರೋಗ್ರಾಮ್ನ ಕೆಳಗಡೆ ಇಟ್ಟು ಮಾತಾಡಲಿಲ್ಲ. TRP ವಿಚಾರ ಅಂತ ಬಂದಾಗ ಅವರು ಅಂತಲ್ಲ, ಎಲ್ಲರೂ ಕೂಡ ನೀವು ನಾರ್ಮಲ್ ಆಗಿ ಅಬ್ಸರ್ವ್ ಮಾಡಿ TRP ವಿಚಾರನ ಪ್ರತಿಯೊಬ್ಬರು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ತಾನೆ ಇರ್ತಾರೆ. ಇಲ್ಲಿ ಕಾವ್ಯ ಅವರು ಕೂಡ ಇಲ್ಲಿ ಅದೇ ಹೇಳಿದ್ದು, ನಾವು ಇಲ್ಲಿ ಆ ಒಂದು ಪ್ರೋಗ್ರಾಮ್ನ ಸವಿರುಚಿ ಅನ್ನೋ ಪ್ರೋಗ್ರಾಮ್ನ ನಾವು ಕೆಳಗಡೆ ಮಾಡಿ ಮಾತಾಡಲೇ ಇಲ್ಲ, TRP ಕಡಿಮೆ ಇದೆ ಅಂತ ಅಷ್ಟೇ ಇಲ್ಲಿ ಮಾತಾಡಿದ್ದು ಅಂತಂದ್ಬಿಟ್ಟು. ಇದ್ರ ಬಗ್ಗೆ ಒಂದು ಕ್ಲಿಯಾರಿಟಿ ಬೇಕಿತ್ತು ಎಲ್ರಿಗೂ ಕೂಡ, ಇವಾಗ ಸಿಕ್ಕಿದೆ. ಜಾನ್ವಿಯವರೇ ಅಪ್ಪಿತಪ್ಪಿ ಬಾಯಿಂದ ಹೇಳಿದ್ರು ಅಂತ ಅಂದ್ಬಿಟ್ಟು ನನಗನ್ನಿಸ್ತು. ಯಾಕಂತಂದ್ರೆ ಸ್ವಲ್ಪ ಅವ್ರೇನಾದರೂ ಯೋಚನೆ ಮಾಡಿ ಉತ್ತರ ಕೊಟ್ಟಿದ್ರೆ ಅದನ್ನ ಹೆಂಗ್ ಬೇಕಾದ್ರೂ ಚೇಂಜ್ ಮಾಡ್ಬೋದಿತ್ತು. ಆದರೆ ಇಲ್ಲಿ ಏನಾಯ್ತು ಅಂತಂದ್ರೆ, ಫಸ್ಟಿಗೆ ನಾಮಿನೇಟ್ ಮಾಡಬೇಕಾದ್ರೆ ಒಂದು ಪ್ರೋಗ್ರಾಮ್ನ ಕೆಳಗಡೆ ಹಾಕಿ ಮಾತಾಡಿದ್ರು ಅಂತ ಹೇಳಿದ್ರು. ಆದರೆ ಇಲ್ಲಿ ಡಿಸ್ಕಷನ್ ಮಾಡಕ್ ಬಂದಾಗ ಏನು ಹೇಳಿದ್ರು ಅಂತಂದ್ರೆ, ಇಲ್ಲಿ TRP ಬಗ್ಗೆನೇ ಮಾತಾಡಿದ್ರು ಅಂತ ಜಾನ್ವಿಯವರೇ ಒಪ್ಕೊಂಡ್ರು. ಸದ್ಯ ಇವಾಗ ಅವ್ರು ಮಾತಾಡಿದ್ರು TRP ವಿಚಾರಣೆ. ಇಲ್ಲಿ ಇದನ್ನ ರಕ್ಷಿತ್ ಅವರು ಸ್ವಲ್ಪ ಮೇನ್ ಆಗಿ ಅಬ್ಸರ್ವ್ ಮಾಡಬೇಕಿತ್ತು. ನೋಡೋಣ, ಇದ್ರ ಬಗ್ಗೆ ಏನು ಕೂಡ ಮಾತಾಡಲಿಲ್ಲ. ಇಲ್ಲಿ ಒಂದು ಪ್ರೋಗ್ರಾಮು ಚಿಕ್ಕದು, ಒಂದು ಪ್ರೋಗ್ರಾಮು ದೊಡ್ಡದು ಅಂತಂದ್ಬಿಟ್ಟು ಯಾರು ಕೂಡ ಮಾತಾಡಲ್ಲ. ಏನಕ್ಕೆ ಅಂತಂದ್ರೆ ಎಲ್ಲರೂ ಕೂಡ ಸಣ್ಣ ಪುಟ್ಟ ಒಂದು ಕಲೆಯನ್ನ ಬೆಳೆಸ್ಕೊಂಡೇ ದೊಡ್ಡ ಮಟ್ಟಕ್ಕೆ ಬರೋಕ್ಕಾಗೋದು. ಒಂದೇ ಸತಿ ಏಕ್ದಮ್ ದೊಡ್ಡ ಮಟ್ಟಕ್ಕೆ ಯಾರು ಕೂಡ ಬರೋಕ್ಕಾಗಲ್ಲ. ಅಂದರೆ ಸಣ್ಣ ಪುಟ್ಟ ಕಾರ್ಯಕ್ರಮಗಳಲ್ಲೇ ಕಾಣಿಸ್ಕೊಂಡು, ಒಂದು ಯೂಟ್ಯೂಬ್ ಇರ್ಬೋದು, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಒಂದು ಪ್ಲಾಟ್ಫಾರ್ಮ್ ತಗೊಳ್ಳಿ, ಅಲ್ಲಿಂದನೇ ಬಂದಿರ್ತಾರೆ. ಏನು ಒಂದೇ ಸತಿ ನಾವು 10ನೇ ಮೆಟ್ಲು ಹತ್ತಕ್ಕಾಗಲ್ಲ. 1ನೇ ಮೆಟ್ಲು, 2ನೇ ಮೆಟ್ಲು, 3ನೇ ಮೆಟ್ಲು, ಈ ರೀತಿ ಯಾವಾಗ ಹತ್ಕೊಂಡು ಹೋಗ್ತೀವಿ ಅವಾಗ ಒಂದು ಸಕ್ಸಸ್ ಅಂತ ಸಿಗುತ್ತೆ. ದಿಢೀರ್ ಅಂತ ಸಕ್ಸಸ್ ಸಿಕ್ಕದೇ ಇಲ್ಲ. ಇಲ್ಲಿ ಜಾನ್ವಿಯವರು ಏನೋ ಹೇಳಬೇಕಿತ್ತು, ಏನೋ ಒಂದು ಹೇಳಿ ಫಿನಿಶ್ ಮಾಡಿದ್ರು ಅಂತ ಅಂದ್ಬಿಟ್ಟು ಗೊತ್ತಾಯ್ತು. ಈ ಒಂದು ಜಗಳದಲ್ಲೇ ಇಲ್ಲಿ ಜಾನ್ವಿಯವರು ಇನ್ನೊಂದು ಮಾತು ಕೂಡ ಇಲ್ಲಿ ಹೇಳ್ತಾರೆ, ಈ ಶೋ ವಿನ್ನರ್ ನೀನೇ, ಕಲರ್ಸ್ ಕನ್ನಡದ ಆಂಕರ್ ನೀನೇ ಅಂತ ಇಲ್ಲಿ ಗಿಲ್ಲಿಯವ್ರಿಗೆ ಹೇಳ್ತಾರೆ. ಏನೋ ಗೊತ್ತಿಲ್ಲ, ನಿಜವಾಗ್ಲೂ ಕೂಡ ಅವ್ರ ಬಾಯಲ್ಲಿ ಮಚ್ಚೆ ಇದೆಯೋ ಅಥವಾ ಮುಂದೆ ಆಗೋದವ್ರಿಗೆ ಗೊತ್ತಾಗುತ್ತೋ, ಈ ಒಂದು ವಿಚಾರದಲ್ಲಿ ನಾನು ಹೇಳ್ತಾ ಇರೋದು ಅಷ್ಟೇ. 100% ಎಲ್ಲರೂ ಬಾಯಲ್ಲೂ ಕೂಡ ಈ ಸತಿ ಬಿಗ್ ಬಾಸ್ ಸೀಸನ್ ವಿನ್ನರ್ ಯಾರಪ್ಪ ಅಂತಂದ್ರೆ 90% ಇಲ್ಲಿ ಗಿಲ್ಲಿಯವ್ರ ಹೆಸರೇ ಬರ್ತದೆ. ಆದರೆ ಯಾವಾಗಲೂ ಕೂಡ ಇದ್ರ ಜೊತೆ ಇಲ್ಲಿ ಜಾನ್ವಿಯವರು ಒಂದು ವರ್ಡ್ನ ಸೇರಿಸ್ಕೊಳ್ಳೋರು, ಇಲ್ಲಿ ಸ್ವಯಂ ಘೋಷಿತ ವಿನ್ನರ್ ಅಂತ ಅಂದ್ಬಿಟ್ಟು. ಆದರೆ ಯಾಕೋ ಇಲ್ಲಿ ಸ್ವಯಂ ಘೋಷಿತ ಅನ್ನೋದನ್ನ ಸೇರಿಸ್ಕೊಳ್ಳಿಲ್ಲ. ಈ ಶೋ ವಿನ್ನರ್ ನೀನೆ, ನೆಕ್ಸ್ಟ್ ಇಲ್ಲಿ ಕಲರ್ಸ್ ಕನ್ನಡಗೆ ಆಂಕರ್ ಆಗೋದು ನೀನೆ ಅಂತ ಇಲ್ಲಿ ಹೇಳಿದ್ದಾರೆ. ನೋಡೋಣ, ಕೆಲವೊಬ್ರು ಇಲ್ಲಿ ನಾನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ, ಬಿಗ್ ಬಾಸ್ ಕಾರ್ಯಕ್ರಮ ಮುಗ್ದಿದ ತಕ್ಷಣ ಇಲ್ಲಿ ಗಿಲ್ಲಿಯವ್ರಿಗೋಸ್ಕರನೇ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಬೋದು, ಅದರಲ್ಲಿ ಗಿಲ್ಲಿಯವರೇ ಕಾವ್ಯ ಅವರೇ ಮೇನ್ ಆಗಿ ಕಾಣಿಸ್ಕೊಳ್ಬೋದು ಅಂತಂದ್ಬಿಟ್ಟು ಕೆಲವೊಬ್ರು ಅಭಿಪ್ರಾಯನ ವ್ಯಕ್ತಪಡಿಸ್ತಿದ್ದಾರೆ. ಆ ರೀತಿ ನೋಡಕ್ ಹೋದ್ರೆ ಬಿಗ್ ಬಾಸ್ ಶೋ ಮುಗ್ದಿದ ತಕ್ಷಣ ಒಂದು ರಿಯಾಲಿಟಿ ಶೋ ಇಲ್ಲಿ ಆರಂಭ ಆಗೋದಂತೂ ಕನ್ಫರ್ಮು. ಕಳೆದ ಸೀಸನ್ ಬಿಗ್ ಬಾಸ್ ಸೀಸನ್ 11 ಮುಗ್ದಿದ ತಕ್ಷಣ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಕೂಡ ಇಲ್ಲಿ ಆರಂಭ ಆಗಿತ್ತು. ಅದೇ ತರನೇ ಬೇರೆ ಶೋ ಯಾವ್ದಾದ್ರು ಆರಂಭ ಆಗ್ಬೋದು. ಅದರಲ್ಲಿ ಗಿಲ್ಲಿಯವರೇ ಆಂಕರ್ ಆಗೋ ಎಲ್ಲಾ ಚಾನ್ಸಸ್ ಕೂಡ ಇಲ್ಲಿ ಇದೆ ಅಂತ ಅನ್ಸುತ್ತೆ. ಇನ್ನು ಕಾವ್ಯ ಅವರು, ಧನುಷ್ ಅವರು, ಈ ಒಂದು ನಾಮಿನೇಷನ್ ಪ್ರಕ್ರಿಯೆ ಮುಗ್ದಿದ ತಕ್ಷಣ ಧನುಷ್ ಅವ್ರಿಗೆ ಅದೇನು ಅನಿಸ್ತದೆಯೋ ಗೊತ್ತಿಲ್ಲ, ಕೆಲವೊಬ್ಬರಿಗೆ ಗಿಲ್ಲಿಯವ್ರನ್ನ ಕಂಡ್ರೆ ಆಗ್ತಲ್ಲ, ಅದರಲ್ಲೂ ಕೂಡ ಧನುಷ್ ಅವರು ಅಂತ ಹೇಳ್ಬೋದು. ಇಲ್ಲಿ ಗಿಲ್ಲಿಯವರು, ಧನುಷ್ ಅವರು ಮತ್ತೆ ಇಬ್ರು ಕೂಡ ಸ್ವಲ್ಪ ಕ್ಲೋಸೇ, ಆದ್ರೂ ಕೂಡ ಇಲ್ಲಿ ಧನುಷ್ ಅವ್ರಿಗೆ ಗಿಲ್ಲಿಯವ್ರನ್ನ ಕಂಡ್ರೆ ಆಗ್ತಲ್ಲ. ಸ್ವಲ್ಪ ದಿನಗಳಿಂದ ಇಲ್ಲಿ ಅಬ್ಸರ್ವ್ ಮಾಡ್ಕೊಂತ ಬಂದ್ರೆ, ನಾಮಿನೇಷನ್ ಪ್ರಕ್ರಿಯೆ ಅಂತ ಬಂದಾಗ ಯಾರನ್ನ ಬೇಕಾದ್ರೂ ನಾಮಿನೇಟ್ ಮಾಡಲಿ, ಆದರೆ ಒಂದು ಪರ್ಟಿಕ್ಯುಲರ್ ರೀಸನ್ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಕೆಲವೊಬ್ಬರಿಗೆ ಅನ್ಸುತ್ತೆ. ಇಲ್ಲಿ ರಕ್ಷಿತಾ ಅವರು ಗಿಲ್ಲಿಯವ್ರ ಹೆಸರನ್ನ ತಗೊಂಡಿದ್ದು ಮತ್ತೆ ಇಲ್ಲಿ ಕಾವ್ಯ ಅವ್ರ ಹೆಸರನ್ನ ತಗೊಂಡಿದ್ದು, ಅದ್ರ ಬಗ್ಗೆನೇ ಧನುಷ್ ಅವರು ಕೂಡ ಮಾತಾಡ್ತಾರೆ. ಅವ್ರು ಏನೊಂದು ರೀಸನ್ ಕೊಟ್ಟರು ಆ ರೀಸನ್ ಕರೆಕ್ಟ್ ಅಲ್ಲ ಅಂತ ಅಂದ್ಬಿಟ್ಟು. ಆದ್ರೆ ಕಾವ್ಯ ಅವ್ರ ಹತ್ರ ಕುತ್ಕೊಂಡು ಡಿಸ್ಕಷನ್ ಮಾಡ್ತಾರೆ. ಇಲ್ಲಿ ಅಶ್ವಿನಿ ಅವರು ಸೈಲೆಂಟ್ ಆಗಿದ್ರು, ಬಟ್ ಇವಾಗ ಮಾತಾಡ್ತಾ ಇದ್ದಾರೆ. ಇದ್ರ ಹಿಂದೆ ನಾಮಿನೇಷನ್ ಪ್ರಕ್ರಿಯೆ ಏನಿತ್ತು, ಕಿಚನ ಪಂಚಾಯಿತಿ ಮುಗಿದ್ಮೇಲೆ ಇಲ್ಲಿ ಅಶ್ವಿನಿ ಅವರು ಮಾತಾಡ್ತಾ ಇರಲಿಲ್ಲ ಗಿಲ್ಲಿಯವ್ರ ಹತ್ರ. ಈ ಅಶ್ವಿನಿ ಅವರು ಮಾತಾಡದೆ ಇರಕ್ಕೆ ಪ್ರಾಬ್ಲಮ್ ಆಗಿರೋದು ಗಿಲ್ಲಿಯವ್ರಿಗೆ, ಬೇಕು ಅಂತ ಕೆದಕೊಂಡು ಹೋಗ್ತಾರೆ. ಮತ್ತೆ ಇಲ್ಲಿ ಅಶ್ವಿನಿ ಅವರಿಂದ ಗಿಲ್ಲಿಯವರಿಗೆ ಮೈಲೇಜು ಅಂತ ಅಂದ್ಬಿಟ್ಟು ಮಾತಾಡ್ತಾರೆ. ಕಿಚನ ಪಂಚಾಯಿತಿಯಲ್ಲಿ ಗಿಲ್ಲಿಯಿಂದ ರಘು ಅವ್ರಿಗೆ ಮೈಲೇಜು ಅಂತ ಹೇಳಿದ್ರಲ್ಲ, ಅದನ್ನ ಇಲ್ಲಿ ಚೇಂಜ್ ಮಾಡಬೇಕು. ಇಲ್ಲಿ ಅಶ್ವಿನಿ ಅವರಿಂದಾನೇ ಇಲ್ಲಿ ಗಿಲ್ಲಿಯವ್ರಿಗೆ ಮೈಲೇಜು ಅಂತ ಇಲ್ಲಿ ಮಾತಾಡ್ತಾರೆ. ನೋಡಿ, ಜೊತೆಗೆ ಇದ್ದು ಯಾವ ರೀತಿ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು. ಗಿಲ್ಲಿಯವ್ರಿಗೆ ಕಂಟೆಂಟ್ ಸಿಗದೆ ಇಲ್ಲಿ ಮೇಯ್ನ್ ಆಗಿ ಅಶ್ವಿನಿ ಅವರಿಂದ, ಜಾನ್ವಿ ಅವರಿಂದ ಅಂತೆ. ಇಲ್ಲಿ ಜಾನ್ವಿ ಅವರು, ಅಶ್ವಿನಿ ಅವರು ಇಬ್ರು ಮಾತಾಡ್ಲಿಲ್ಲ ಅಂತಂದ್ರೆ ಗಿಲ್ಲಿಯವ್ರಿಗೆ ಯಾವುದೇ ಒಂದು ಕಂಟೆಂಟ್ ಸಿಗಲ್ಲ ಅಂತ ಇಲ್ಲಿ ಹೇಳಿದ್ರು. ಇದ್ರ ಬಗ್ಗೆ ವೀಕ್ಷಕರೇ ನಿಮ್ಗೇನು ಅನ್ಸುತ್ತೆ, ಯಾರಿಂದ ಯಾರಿಗೆ ಮೈಲೇಜ್ ಇದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟಲ್ಲಿ ತಿಳಿಸಿ.
ನೆಕ್ಸ್ಟ್ ಇಲ್ಲಿ ಗಿಲ್ಲಿಯವರು ಕೂಡ ಇಲ್ಲಿ ಹೇಳ್ತಾರೆ ಎಲ್ಲರ ಕುತ್ಕೊಂಡು, ಇಲ್ಲಿ ರಕ್ಷಿತ್ ಅವರು ಯಾರನ್ನ ನಾಮಿನೇಟ್ ಮಾಡ್ತಾರೋ ಅವ್ರು 100% ಸೇವ್ ಆಗ್ತಾರೆ ಅಂತ ಅಂದ್ಬಿಟ್ಟು, ಅದ್ರ ಜೊತೆಗೆ ಅವ್ರ ಜೊತೆ ಯಾರು ಕ್ಲೋಸ್ ಆಗಿರ್ತಾರೋ ಅವ್ರನ್ನ ಇಲ್ಲಿ ನಾಮಿನೇಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿಯವರು ಹೇಳಿದ್ರು. 100% ಅದೇ ರೀತಿ ಇಲ್ಲಿ ಆಗಿದೆ. 2 ವಾರಗಳ ಹಿಂದೆ ಇಲ್ಲಿ ಏನಾಯ್ತು, ಇಲ್ಲಿ ರಕ್ಷಿತ್ ಅವರು ರಘುವ್ರ ಜೊತೆ ಜಾಸ್ತಿ ಕ್ಲೋಸ್ ಆಗಿದ್ರು, ಅದಕ್ಕೆ ಇಲ್ಲಿ ನಾಮಿನೇಟ್ ಮಾಡಿದ್ರು. ಈ ವಾರನೂ ಕೂಡ ತಗೊಂಡಾಗ ಇಲ್ಲಿ ಕಾವ್ಯ ಅವರು ಗಿಲ್ಲಿಯವರು ಜಾಸ್ತಿ ಕ್ಲೋಸ್ ಆಗಿ ರಕ್ಷಿತ್ ಅವ್ರ ಹತ್ರ ಮಾತಾಡ್ತಾರೆ. ಅದೇ ರೀತಿಯಲ್ಲಿ ರಕ್ಷಿತ್ ಅವರು ಅವರಿಬ್ಬರು ಇಲ್ಲಿ ತಗೊಂಡ್ರು. ಒಟ್ಟಿನಲ್ಲಿ ಗಿಲ್ಲಿಯವ್ರ ಬಾಯಲ್ಲಿ ಬಂದಿದೆ. ಗಿಲ್ಲಿಯವರು ಹೇಳಿದ್ರಲ್ಲ, ರಕ್ಷಿತ್ ಅವರು ಯಾರನ್ನ ಇಲ್ಲಿ ನಾಮಿನೇಟ್ ಮಾಡ್ತಾರೋ ಸೇವ್ ಆಗ್ತಾರೆ ಅಂತ ಅಂದ್ಬಿಟ್ಟು 100% ಈ ವಾರ ಗಿಲ್ಲಿಯವ್ರಂತೂ ಸೇವ್ ಆಗೇ ಆಗ್ತಾರೆ. ಕಾವ್ಯ ಅವರು ಕೂಡ ಇಲ್ಲಿ ಸೇವ್ ಆಗೇ ಆಗ್ತಾರೆ. ಅವ್ರು ಹೇಳಿದ ಮಾತು ನೋಡ್ತಾ ಹೋದ್ರೆ ಡಮಾಲ್ ಡಿಮಿಲ್ ಡಕ್ಕ, ಯಾರಿಲ್ಲಿ ಆಚೆ ಹೋಗೋದು ಪಕ್ಕ ಅಂತ ಹೇಳಿದ್ರು. ರಿಷಾ ಅವ್ರು ಹೋಗಾಯ್ತು, ಚಂದ್ರಪ್ರಭಾ ಅವ್ರು ಹೋಗಾಯ್ತು. ಇನ್ನು ಯಾರು ಹೋಗ್ತಾರೆ ಅಂತ ಅಂದ್ಬಿಟ್ಟು ಮುಂದಿನ ದಿವಸಗಳಲ್ಲಿ ನೋಡೋಣ. ಈ ವಾರ ಯಾರು ಹೋಗ್ತಾರೆ ಅಂತ ಅಂದ್ಬಿಟ್ಟು ಕೂಡ ಮುಂದಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಇದೆಲ್ಲ ಆಗಿದ ತಕ್ಷಣ ಈಗ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಪ್ಯಾಲೇಸ್ ಆಗಿದೆ. ಈಗ ಬಿಗ್ ಬಾಸ್ ಪ್ಯಾಲೇಸ್ಗೆ ಮಾಜಿ ಸ್ಪರ್ಧಿಗಳು ಎಲ್ಲರೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಕೆಲವೊಬ್ರು ಅಬ್ಸರ್ವ್ ಮಾಡಿರ್ತೀರಾ, ಇನ್ನು ಕೆಲವೊಬ್ರು ಸುಮ್ಮನೆ ನೋಡೋರಿಗೆ ಗೊತ್ತಿರಲ್ಲ. ಇಲ್ಲಿ ಮೇಯ್ನ್ ಆಗಿ ಗಿಲ್ಲಿ ಅವ್ರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಗೊತ್ತಾಗ್ತದೆ. ಕೆಲವೊಬ್ರು ಸ್ಪರ್ಧಿಗಳು, ಉಗ್ರ ಮಂಜು ಅವರು ಇರ್ಬೋದು, ಇಲ್ಲಿ 4 ಜನ ಮಾತಾಡಿದ್ರು. ಉಗ್ರ ಮಂಜು ಅವರು, ತ್ರಿವಿಕ್ರಮ್ ಅವರು, ಮತ್ತೆ ಇಲ್ಲಿ ರಜತ್ ಅವರು, ಮತ್ತೆ ಚೈತ್ರ ಕುಂದಾಪುರ ಅವರು. ರಕ್ಷಿತ್ ಅವರು ಸೈಲೆಂಟ್ ಆಗಿದ್ದಾರೆ, ಯಾರ ತಂಟೆಗೂ ಕೂಡ ಇಲ್ಲಿ ಹೋಗಿಲ್ಲ. ಆದರೆ ಗಿಲ್ಲಿ ಅವ್ರು ಮಾಡ್ತಾ ಇರೋದು ಪ್ರತಿಯೊಂದರಲ್ಲೂ ಕೂಡ 4 ಜನ ತಪ್ಪು ಹುಡುಕ್ತಿದ್ದಾರೆ. ಮನೆಗೆ ಎಂಟ್ರಿ ಕೊಟ್ಟಿದ ತಕ್ಷಣ ಫಸ್ಟ್ ಇಲ್ಲಿ ಗಿಲ್ಲಿ ಅವ್ರನ್ನೇ ಟಾರ್ಗೆಟ್ ಮಾಡಿದ್ದಾರೆ ಅಂತ ಕೂಡ ಇಲ್ಲಿ ಅನಿಸ್ತದೆ. ಬಿಗ್ ಬಾಸ್ ಇದ್ರಲ್ಲಿ ಒಂದು ಟ್ವಿಸ್ಟ್ ಏನಪ್ಪಾ ಕೊಟ್ಟಿದ್ದಾರೆ ಅಂತಂದ್ರೆ, ಕ್ಯಾಪ್ಟನ್ಸಿ ಓಟಕ್ಕೆ ಏನು ಕೂಡ ಟಾಸ್ಕ್ ಇಲ್ಲ ಈ ವಾರ. ಇದು ಬಿಗ್ ಬಾಸ್ ಪ್ಯಾಲೇಸ್ ಆಗಿದೆ. ಸ್ಪರ್ಧಿಗಳು ಅವ್ರನ್ನ ಪ್ರೂವ್ ಮಾಡ್ಕೋಬೇಕಂತಂದ್ರೆ ಟಿಪ್ಸ್ ಕೊಡಬೇಕು. ಈಗ ಈ ಒಂದು ಟಿಪ್ ಏನಿದೆ, ಈ ಟಿಪ್ ಯಾರ ಹತ್ರ ಜಾಸ್ತಿ ಇರುತ್ತೆ ಅವರೆಲ್ಲರೂ ಕೂಡ ಈಗ ಕ್ಯಾಪ್ಟನ್ಸಿ ರೇಸ್ಗೆ ಹೋಗ್ತಾರೆ. ಇಲ್ಲಿ ಚೈತ್ರ ಕುಂದಾಪುರ ಅವ್ರು ಇರ್ಬೋದು, ಉಗ್ರಂ ಮಂಜು ಅವ್ರು ಇರ್ಬೋದು, ಎಲ್ಲರೂ ಕೂಡ ಇಲ್ಲಿ ಹೇಳಿದ್ರು. ಅದ್ರಲ್ಲಿ ಮೋಕ್ಷಿತ್ ಅವ್ರು ಇರಲಿಲ್ಲ ಅಷ್ಟೇ. ಚೈತ್ರ ಕುಂದಾಪುರ ಹೇಳಿದ್ರು, ಈ ವಾರ ನೀನಂತೂ ಕ್ಯಾಪ್ಟನ್ ಆಗದೇ ಇಲ್ಲ ಗಿಲ್ಲಿ ಅಂತ ಹೇಳಿದ್ರು. ಅದು ಕನ್ಫರ್ಮ್ ಅಂತಾನೆ ಗೊತ್ತು. ಯಾಕಂತಂದ್ರೆ ಇಲ್ಲಿ ಉಗ್ರಂ ಮಂಜು ಅವರು ಎಲ್ಲರೂ ಕೂಡ ಈಚೆ ಕರ್ಕೊಂಡೋಗಿ, ಅಂದ್ರೆ 4 ಜನನು ಕೂಡ ಈಚೆ ಕರ್ಕೊಂಡೋಗಿ ಹೇಳಿದ್ರು. ಎಲ್ರಿಗೂ ಕೂಡ ಇಲ್ಲಿ ಪಾಯಿಂಟ್ ಅನ್ನು ಡಿವೈಡ್ ಮಾಡೋದು ಬೇಡ, ಒಟ್ಟಿಗೆ ಸೇರಿಬಿಟ್ಟು ಯಾರಿಗಾನ ಒಬ್ರು ಕೊಡೋಣ ಅಂತ ಇಲ್ಲಿ ಡಿಸೈಡ್ ಮಾಡಿದ್ದಾರೆ. ಸದ್ಯಕ್ಕೆ ನೋಡೋಣ ಯಾರು ಕೊಡ್ತಾರೆ ಅಂತ ಬಿಟ್ಟು. 100% ನೋಡಿ, ಗಿಲ್ಲಿ ಅವ್ರಿಗೆ ಒಂದೇ ಒಂದು ಟಿಪ್ ಕೂಡ ಇಲ್ಲಿ ಕೊಡಲ್ಲ. ಅಂದರೆ ಇವಾಗ ಏನು ಇಟ್ಟಿದ್ದಾರೆ 25 ಪಾಯಿಂಟ್ಸು, 50 ಪಾಯಿಂಟ್ಸು, 100 ಪಾಯಿಂಟ್ಸು ಅಂತ ಬಿಟ್ಟು, ಈ ರೀತಿಯಾದ ಟಿಪ್ಪು 100% ಗಿಲ್ಲಿ ಅವ್ರಿಗೆ ಒಂದೇ ಒಂದು ಟಿಪ್ ಕೂಡ ಇಲ್ಲಿ ಕೊಡಲ್ಲ. ಇನ್ನಿಲ್ಲಿ ಉಗ್ರಂ ಮಂಜು ಅವರು, ರಜತ್ ಅವರು, ತ್ರಿವಿಕ್ರಮ್ ಅವರು ಇಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಇಲ್ಲಿ ಗಿಲ್ಲಿ ಬಾಯಿ ಮುಚ್ಕೊಂಡು ಇರಬೇಕು, ನಾವು ಹೋಗೋವರೆಗೂ ಬಾಯಿ ಬಿಡಬಾರ್ದು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಸುಮಾರು ಸತಿ ಅಬ್ಸರ್ವ್ ಮಾಡ್ಬೋದು. ಉಗ್ರಂ ಮಂಜು ಅವರು ಇಲ್ಲಿ ಗಿಲ್ಲಿ ಅವ್ರು ಏನೋ ಒಂದು ಸ್ವಲ್ಪ ತಪ್ಪು ಮಾತಾಡಿದಕ್ಕೆ ಇಲ್ಲಿ ಕೆಳಗಡೆ ಕುಂದಿರ್ಸ್ಕೊಂಡ್ಬಿಟ್ಟು, ಕಾಲಡಿ ಹತ್ರ ಕುಂದಿರ್ಸ್ಕೊಂಡ್ಬಿಟ್ಟು ಇಲ್ಲಿ ಹೇಳ್ತಾರೆ. ಬಿಗ್ ಬಾಸ್ ಪ್ಯಾಲೇಸ್ ಅಂದ್ರೆ ಏನು, ಮೇನ್ ಆಗಿ ರೆಸಾರ್ಟ್ ಅಂತಾನೆ ಇಟ್ಕೊಳ್ಳಿ. ಇಲ್ಲಿ ರೆಸಾರ್ಟ್ಗೆ ಬಂದಾಗ ಒಬ್ಬೊಬ್ರು ಒಂದೊಂದು ರೀತಿ ಇರ್ತಾರೆ. ಬಟ್ ಆದ್ರೆ ಇಲ್ಲಿ ಸರ್ವೆಂಟ್ ಆಗಿರ್ಬೋದು, ಸಪ್ಲೈಯರ್ ಆಗಿರ್ಬೋದು, ಯಾರೇ ಆಗಿದ್ರು ಕೂಡ ಆ ಥರ ಕಾಲಡಿಲಿ ಕುಂದಿರ್ಸ್ಕೊಂಡು ಯಾರು ಕೂಡ ಮಾತಾಡ್ತಾರೆ. ಅವರು ಕೂಡ ಇಲ್ಲಿ ಲಾಸ್ಟ್ ಟೈಮು ಇದೇ ಒಂದು ಟಾಸ್ಕ್ ಕೂಡ ಇಲ್ಲಿ ಮಾಡಿದ್ರು. ಆದ್ರೆ ಯಾಕೆ ಈ ರೀತಿಯಾಗಿ ಇಷ್ಟೊಂದು ನಡೆಸ್ಕೊಂತ ಇದಾರೋ ಗಿಲ್ಲಿ ಅವ್ರನ್ನ ಗೊತ್ತಿಲ್ಲ. ಗಿಲ್ಲಿ ಅವ್ರದ್ದು ಕೂಡ ಇಲ್ಲಿ ತಪ್ಪಿದೆ. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಕೆಲವೊಬ್ರು ಇಲ್ಲ ಏನೂ ತಪ್ಪಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಅವ್ರು ಮಾತಾಡಿದ್ದು ಮೇನ್ ಏನಪ್ಪಾ ಅಂತಂದ್ರೆ, ಬಿಗ್ ಬಾಸ್ ಹೇಳಿದಾಗ ಅವ್ರಿಗೆ ಮದುವೆ ಸೆಟ್ ಆಗಿದೆ ಅಂತ ಹೇಳಿದಾಗ ಇಲ್ಲಿ ಅವರು ಸ್ವಲ್ಪ ಬಾಯಿ ತಪ್ಪಿಟ್ಟು ಹೇಳ್ತಾರೆ. ಆದರೆ ಆಮೇಲೆ ಇಲ್ಲಿ ಸಾರಿ ಕೇಳ್ತಾರೆ ಗಿಲ್ಲಿಯವರು ಕೂಡ ಹೋಗ್ಬಿಟ್ಟು. ಇದು ಎಷ್ಟನೇ ಮದುವೆ ಅಂತ ಕೇಳ್ತಾರಲ್ಲ, ಅದಕ್ಕೆ ಇಲ್ಲಿ ಪರ್ಸ್ನಲಿ ಅವ್ರಿಗೆ ತುಂಬಾನೇ ಹರ್ಟ್ ಆಯಿತು. ಅದಕ್ಕೆ ಇಲ್ಲಿ ಬೇಡದಿರೋ ಮಾತೆಲ್ಲ ಇಲ್ಲಿ ಹೇಳಿದ್ರು. ಲೈವ್ ನೋಡಿದವ್ರಿಗೆ ಗೊತ್ತಿರುತ್ತೆ, ತುಂಬ ಅಸಹ್ಯವಾಗಿ ಮಾತಾಡ್ತಿದ್ಯಾ, ನನ್ನ ಹತ್ರ ಇದನ್ನೆಲ್ಲ ನೀನು ಇಟ್ಕೋಬೇಡ, ದಯವಿಟ್ಟು ನೀನು ನನ್ನ ಹತ್ರ ಮಾತಾಡಲೇಬೇಡ ನಾನು ಹೋಗೋವರೆಗೂ ಅಂತ ಇಲ್ಲಿ ಹೇಳಿದ್ರು. ಯಾಕಂದರೆ ಪರ್ಸ್ನಲಿ ಅವ್ರಿಗೆ ಹರ್ಟ್ ಆಗಿದೆ. ಗಿಲ್ಲಿಯವರು ಕೂಡ ಮೇಯ್ನಾಗಿ ತಪ್ಪು ಮಾಡಿದ್ದೇನಪ್ಪ ಅಂತಂದರೆ, ಇವ್ರಿಗೆ ಕಾಮಿಡಿ ಇಷ್ಟ ಆಗ್ತಲ್ವಾ, ಸುಮ್ಮನೆ ದೂರ ಇದ್ಬಿಡ್ಬೇಕು. ಇವಾಗಷ್ಟೇ ಅವರು ಮದುವೆ ಕೂಡ ಇಲ್ಲಿ ಫಿಕ್ಸ್ ಆಗಿದೆ. ಇದನ್ನ ಕರ್ನಾಟಕ ಜನತೆಗಳು ಕೂಡ ಇಲ್ಲಿ ಸುಮಾರು ಜನ ನೋಡ್ತಾ ಇರ್ತಾರೆ. ಅದರಲ್ಲೂ ಕೂಡ ಗಿಲ್ಲಿಯವ್ರ ಬಾಯಿಂದ ಈ ರೀತಿ ಮಾತು ಬಂತು ಅಂತಂದ್ರೆ ಒಬ್ಬೊಬ್ರು ಸೀರಿಯಸ್ ಆಗಿ ತಗೊಳ್ಳೋರು ಕೂಡ ಇಲ್ಲಿ ಇರ್ತಾರೆ. ಅದಕ್ಕೆ ಒಂದು ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಇಲ್ಲಿ ಹೇಳೋದೇನಪ್ಪ ಅಂತಂದ್ರೆ, ಇಲ್ಲಿ ಗಿಲ್ಲಿಯವ್ರ ಕಾಮಿಡಿ ಚೆನ್ನಾಗಿದೆ, ಆದ್ರೆ ಅವ್ರು ಏನು ಕಾಮಿಡಿ ಮಾಡ್ತಿದ್ದಾರೆ ಬೇರೊಬ್ರು ಪರ್ಸನ್ಗೆ ತುಂಬಾನೇ ಹರ್ಟ್ ಆಗ್ತಿದೆ. ಅದನ್ನ ಇಲ್ಲಿ ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಆದ್ರೆ ಉಗ್ರಂ ಮಂಜು ಅವ್ರದ್ದು ಕೂಡ ಇಲ್ಲಿ ತಪ್ಪಿದೆ ಬಿಡಿ. ಏನಕ್ಕೆ ಅಂತಂದ್ರೆ, ಆ ರೀತಿಯಾಗಿ ಇಲ್ಲಿ ಗಿಲ್ಲಿಯವ್ರನ್ನ ಒಂದು ರೂಮಲ್ಲಿ ಕೂಡ ಹಾಕ್ಬಿಟ್ಟು ದಯವಿಟ್ಟು ಅವನ ಈಚೆ ಕಳಿಸ್ಲೇಬೇಡಿ ಅಂತ ಇಲ್ಲ ಮಾತಾಡಿದ್ರು. ಮಿಕ್ದವ್ರು ಎಲ್ಲರೂ ಕೂಡ ಇಲ್ಲಿ ನಿಂತ್ಕೊಂಡು ಹಾಡು ಹೇಳಿದ್ರು, ಆಕಾಶದಲ್ಲಿ ನೀ ದೀಪವಾದೆ ಅಂತ ಬಿಟ್ಟು. ಗಿಲ್ಲಿಯವರು ಒಬ್ಬರೇ ಇಲ್ಲಿ ಒಳಗಡೆ ಇದ್ರು. ಅವಾಗ ಇಲ್ಲಿ ಕ್ಯಾಪ್ಟನ್ಸಿ ರೇಸ್ಗೆ ನಿಮ್ಗೆಲ್ರಿಗೂ ಕೂಡ ಪಾಯಿಂಟ್ಸ್ ಬೇಕಲ್ಲ ಅಂತಂದ್ಬಿಟ್ಟು ಇಲ್ಲಿ ರಜತ್ ಅವ್ರು ಕೂಡ ಇಲ್ಲಿ ಮಾತಾಡ್ಕೊಂಡು ನಿಂತಿದ್ರು. ಇಲ್ಲಿ ಏನಾಯ್ತು ಅಂತಂದ್ರೆ, ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದಿದ ತಕ್ಷಣ ಎಲ್ಲರೂ ಮೆಂಡಲ್ಲಿ ಬಂದಿದೆ. ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಈಗೇನು ಎಂಟ್ರಿ ಕೊಟ್ಟಿದ್ದಾರೆ ಮಾಜಿ ಸ್ಪರ್ಧಿಗಳು, ಗಿಲ್ಲಿಯವ್ರನ್ನ ಕ್ಯಾಪ್ಟನ್ಸಿ ರೇಸ್ಗೆ ಕಳಿಸಬಾರ್ದು ಅಂತ ಅಂದ್ಬಿಟ್ಟು ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಆದರೆ ನೋಡಿ, ಗಿಲ್ಲಿಯವರು ಕೂಡ ಇಲ್ಲಿ ಏನು ಹೇಳ್ತಾರೆ ಅಂದರೆ, ಮೋಕ್ಷಿತ್ ಅವ್ರು ಹೇಳ್ತಾರೆ, ಇಲ್ಲ ನಾವಿಲ್ಲಿ ಪಾರ್ಟಿ ಮಾಡೋಕ್ಕೆ ಬಂದಿದ್ದೀವಿ ಅಂತ ಅಂದ್ಬಿಟ್ಟು. ಇಲ್ಲಿ ಗಿಲ್ಲಿಯವರು ರೂಮಲ್ಲಿ ಇರ್ತಾರೆ, ಅವರಿಲ್ಲಿ ಕಾಮಿಡಿಯಾಗಿ ಹೇಳಿದ್ದು. ಆದರೆ ರಜತ್ ಅವರೊಂದು ಸಿಕ್ಕಾಪಟ್ಟೆ ಇಲ್ಲಿ ರೇಸ್ ಆಗೋಗ್ಬಿಟ್ರು. ಇಲ್ಲಿ ಅವ್ರು ಹೇಳಿದ್ದು ಒಂದೇ ಒಂದು ಮಾತು ತಪ್ಪೇನಂದರೆ, ಬಿಟ್ಟಿ ಊಟಕ್ಕೆ ಬಂದಿದ್ದೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ, ಬಿಟ್ಟಿ ತಿನ್ನೋಕೆ ಬಂದಿದ್ದೀರಾ ಅಂತ ಅಂದ್ಬಿಟ್ಟು. ಅದು ಕೂಡ ತಪ್ಪೇ ಇಲ್ಲಿ ಗಿಲ್ಲಿಯವ್ರು ಮಾತಾಡಿದ್ದು. ಅವ್ರು ಕಾಮಿಡಿಯಾಗಿ ಮಾತಾಡಿದ್ರು, ಆದರೆ ಇಲ್ಲಿ ರಜತ್ ಅವರು ಅದನ್ನು ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ತಗೊಂಡು ಅವರು ಕೂಡ ಇಲ್ಲಿ ಸೀರಿಯಸ್ ಆಗಿ ಮಾತಾಡಿದ್ರು. ಆದರೆ ನೋಡಿ, ಗಿಲ್ಲಿ
ಅವರು ಅವ್ರು ಮಾಡಿದ ತಪ್ಪು ಅಂತ ಗೊತ್ತಾಗಿದ್ದ ತಕ್ಷಣ ಇಮಿಡಿಯೇಟ್ ಆಗಿ ಅಲ್ಲೇ ಇಲ್ಲಿ ಎಲ್ಲರೂ ಮುಂದೆನೂ ಕೂಡ ಇಲ್ಲಿ ಸಾರಿ ಕೇಳ್ತಾರೆ. ಅದಾದ್ಮೇಲೆ ಇಲ್ಲಿ ರಜತ್ ಅವ್ರ ಹತ್ರ ಹೋಗ್ಬಿಟ್ಟು ಅವರೇ ಸಾರಿ ಕೂಡ ಇಲ್ಲಿ ಕೇಳ್ತಾರೆ. ಯಾಕಂತಂದ್ರೆ ಗೊತ್ತು ಅವ್ರು ಮಾತಾಡಿದ ತಪ್ಪಿದೆ ಅಂತಂದ್ಬಿಟ್ಟು, ಅದಕ್ಕೆ ಇಲ್ಲಿ ಸಾರಿ ಕೇಳ್ತಾರೆ. ಇಮಿಡಿಯೇಟ್ ಆಗಿ ಬೇರೆಯೊಬ್ಬರು ಕಂಟೆಸ್ಟೆಂಟ್ ನೀವು ನೋಡ್ಬೋದು ತಪ್ಪು ಮಾತಾಡಿದ್ದಾರೆ ಅಂದಿದ್ದಷ್ಟೇ ನಾನು ಯಾಕೆ ಸಾರಿ ಕೇಳಬೇಕು, ಸಾರಿ ಕೇಳಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಇಲ್ಲಿ ಅಶ್ವಿನಿ ಅವರು ರಘು ಅವ್ರಿಗೆ ಸಾರಿ ಕೇಳಲೇ ಇಲ್ಲ, ಅವ್ರು ಎಷ್ಟೇ ರೇಗಾಡಿದ್ರು ಕೂಡ ಅವರೇ ಬಂದು ಸಾರಿ ಕೇಳಲಿ ಅಂತ ಅಂದ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡಿದ್ರು. ಬಟ್ ಗಿಲ್ಲಿ ಅವ್ರು ಏನೇ ತಪ್ಪು ಮಾಡಿದ್ರು ಕೂಡ ಅವ್ರಿಗೆ ತಪ್ಪು ಅಂತ ಅನಿಸ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ಸಾರಿ ಕೇಳ್ತಾರೆ. ಅದೊಂದು ಗುಣ ಪರವಾಗಿಲ್ಲ. ಎಲ್ಲರೂ ಕಂಟೆಸ್ಟೆಂಟ್ಗಳು ಕೂಡ ಇಲ್ಲಿ ಹೋಲಿಸಿದ್ರೆ ಇಲ್ಲಿ ಇವರು ಉಗ್ರ ಮಂಜು ಅವರು ಎಲ್ರೂ ಮಾತಾಡಿಸ್ತಾರೆ ಚೆನ್ನಾಗಿ. ಅದಕ್ಕೆ ಇಲ್ಲಿ ಗಿಲ್ಲಿ ಅವ್ರು ಕೇಳ್ತಾರೆ, ಎಲ್ಲರತ್ರನೂ ಕೂಡ ಚೆನ್ನಾಗಿ ಮಾತಾಡಿಸ್ತಿದ್ದೀರಾ ಅಲ್ವಾ, ನನ್ನನ್ನು ಯಾಕೆ ನಾಯಿ ಥರ ಓಡಿಸ್ತೀರಾ ಅಂತಂದರೆ ನೀನು ನಾಯಿ ಥರ ಆಡ್ತೀಯಾ ಅಂತ ಇಲ್ಲಿ ಹೇಳ್ತಾರೆ. ನೋಡಿ ಯಾವ ರೀತಿ ನಾಲ್ಗೆನ ಹರಿಬಿಡ್ತಾರೆ ಅಂತಂದರೆ, ಈ ರೀತಿಯಾಗಿ ಮಾತಾಡಿದ್ರೆ ಎದುರುಗಡೆ ಇರೋ ಸ್ಪರ್ಧಿಗೂ ಕೂಡ ಬೇಜಾರಾಗುತ್ತಲ್ವ. ಅವ್ರು ಏನಪ್ಪ ಕೇಳಿದ್ರು ಎಲ್ಲರತ್ರನೂ ನಾರ್ಮಲಾಗಿ ಮಾತಾಡಿಸ್ತಿದ್ದೀರಾ, ನನ್ನನ್ನು ಯಾಕೆ ಈ ಥರ ನಾಯಿ ಥರ ಆಡಿಸ್ತೀರಾ ಅಂತ ಕೇಳಿದ ತಕ್ಷಣ ಅವರು ನೀನು ನಾಯಿ ಥರ ಆಡ್ತೀಯಾ ಅಂತ ಇಲ್ಲಿ ಆನ್ಸರ್ ಮಾಡ್ತಾರೆ. ಎಲ್ರಿಗೂ ಕೂಡ ಹರ್ಟ್ ಆಗೇ ಆಗುತ್ತೆ. ಉಗ್ರ ಮಂಜು ಕೂಡ ಸ್ವಲ್ಪ ಜನ ಸೀರಿಯಸ್ ಆಗಿ ತೊಗೊಂಡ್ರೆ ಸ್ವಲ್ಪ ತುಂಬಾನೇ ಚೆನ್ನಾಗಿರುತ್ತೆ. ಯಾಕಂದರೆ ಒಂದೇ ಡಿಸಿಟ್ ಟಾಸ್ಕ್ ಅಲ್ಲ ಇದು ಕೂಡ, ಇನ್ನೂ 2-3 ದಿವಸ ಟಾಸ್ಕ್ ಅಂತೂ ಇದ್ದೇ ಇರುತ್ತೆ. ಸದ್ಯಕ್ಕೆ ಇವಾಗ ಎಂಡಲ್ಲಿ ಒಂದು ಪ್ರೋಮೋ ಕೂಡ ಇಲ್ಲಿ ತೋರಿಸಿದ್ರು. ನಾಳೆ ಬೆಳಿಗ್ಗೆ ಇದೆ ಫಸ್ಟ್ ಪ್ರೋಮೋ, 100% ಇದೇ ಒಂದು ಫಸ್ಟ್ ಪ್ರೋಮೋ ಬಿಟ್ಟೇ ಬಿಡ್ತಾರೆ. ಇದ್ರ ಜೊತೆಗೆ ಇವತ್ತು ಒಂದು ಡ್ಯಾನ್ಸ್ ಕೂಡ ಆಡಿಸ್ತಾರಲ್ವಾ, ತುಂಬಾನೇ ಚೆನ್ನಾಗಿತ್ತು. ಧನುಷ್ ಅವ್ರದ್ದು, ಕಾವ್ಯ ಅವ್ರದ್ದು. ಆದರೆ ಇದನ್ನ ಬೇಕು ಅಂತಾನೆ ಇಲ್ಲಿ ಡ್ಯಾನ್ಸ್ ಮಾಡಿಸೋದು, ಅದು ಧನುಷ್ ಅವ್ರ ಕೈಲಿ ಮತ್ತೆ ಇಲ್ಲಿ ಕಾವ್ಯ ಅವ್ರ ಕೈಲಿ. ಅದಕ್ಕೆ ಇಲ್ಲಿ ಗಿಲ್ಲಿಯವ್ರು ಉಳ್ಕೊಳ್ಳಿ ಅಂತಾನೆ ಈ ರೀತಿ ಮಾಡಿದ್ರು. ಆದರೆ ಯಾರು ಉಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನು ಒಂದು ಎಂಟರ್ಟೈನ್ಮೆಂಟ್ ಅಂತ ಏನಿರುತ್ತೆ ಅದಕ್ಕೋಸ್ಕರ ಇಲ್ಲಿ ಮಾಡಿರ್ತಾರೆ. ಬಟ್ ಡ್ಯಾನ್ಸ್ ಚೆನ್ನಾಗೇ ಮಾಡಿದ್ರು. ಆದರೆ ಗಿಲ್ಲಿಯವರು ಸ್ವಲ್ಪ ಉರ್ಕೊಂಡಂಗೆ ಕಾಣಿಸ್ತು. ಉರ್ಕೊಂಡ್ರು ಪರವಾಗಿಲ್ಲ. ಇಲ್ಲಿ ಕಾವ್ಯ ಅವರು ಪದೇ ಗಿಲ್ಲಿ ನನಗೆ ಅಣ್ಣ ಇದ್ದಂಗೆ ಅಂತ ಹೇಳ್ತಾನೆ ಇದ್ದಾರೆ. ಸ್ವಲ್ಪ ಇಬ್ಬರು ಅಣ್ಣ ಇರ್ಬೋದು, ತಂಗಿ ಇರ್ಬೋದು, ಏನೇ ಇದ್ರೂ ಕೂಡ ಸ್ವಲ್ಪ ಸೀರಿಯಸ್ ಆಗಿ ಆಟ ಆಡಬೇಕು ಗಿಲ್ಲಿಯವರು. ಯಾವುದೇ ಒಂದು ವಿಚಾರ ಅಂತ ಬಂದಾಗೂ ಕೂಡ ಎಲ್ಲಾದ್ರಲ್ಲೂ ಕೂಡ ಕಾಮಿಡಿ ಮಾಡಕ್ ಹೋದ್ರೆ ಸ್ವಲ್ಪ ಅವ್ರಿಗೆ ಇಲ್ಲಿ ಬ್ಯಾಕ್ ಫೈರ್ ಆಗ್ತಾನೆ ಇರುತ್ತೆ. ಇಲ್ಲಿ ಪದೇ ಇಲ್ಲಿ ಕಾವ್ಯ ಅವರು ಅಣ್ಣ ಅಂತ ಹೇಳ್ತಾನೆ ಇದ್ದಾರೆ. ಗಿಲ್ಲಿಯವರು ಸ್ವಲ್ಪ ಸೀರಿಯಸ್ ಆಗಿ ಆಡಬೇಕಾಗುತ್ತೆ ಈ ಒಂದು ವಿಚಾರದಲ್ಲಿ ಅಂತ ಕೂಡ ಇಲ್ಲಿ ಅನ್ಸುತ್ತೆ. ಇದ್ರ ಜೊತೆಗೆ ಇಲ್ಲಿ ಎಂಡಿಂಗ್ ಅಲ್ಲಿ ಹೇಳ್ತಾರೆ ಮನೋರಂಜನಾ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ. ಅಂದ್ರೆ ಒಂದು ಪಾರ್ಟಿ ಅಂತ ಅಂದ್ಬಿಟ್ಟು ಅದರಲ್ಲಿ ಗ್ರೂಪ್ ಡ್ಯಾನ್ಸ್ ಇರ್ಬೋದು, ಪಂಚಿಂಗ್ ಡೈಲಾಗ್ ಇರ್ಬೋದು, ಮತ್ತೆ ಇಲ್ಲಿ ಕೊನೆಯದಾಗಿ ಹೇಳೋದು ರೋಸ್ಟ್ ಮಾಡಬೇಕು ಸಭ್ಯತೆ ಮೀರದತ್ತೆ ಅಂತ ಅಂದ್ಬಿಟ್ಟು. ಈಗ ಆಲ್ಮೋಸ್ಟ್ ಇಲ್ಲಿ ಗಿಲ್ಲಿಯವ್ರಿಗೂ ಕೂಡ ಮೈನ್ ಡೈವರ್ಟ್ ಮಾಡಕ್ಕೆ ಸುಮಾರು ಇಲ್ಲಿ ಪ್ರಯತ್ನ ಪಡ್ತಾರೆ. ಮಂಜು ಅವ್ರು ಇರ್ಬೋದು, ಚೈತ್ರ ಅವ್ರು ಇರ್ಬೋದು, ಮತ್ತೆ ತ್ರಿವಿಕ್ರಮ್ ಅವ್ರು ಇರ್ಬೋದು, ತುಂಬಾ ಕುತ್ಕೊಂಡು ಇಲ್ಲಿ ಏನ್ ರೋಸ್ಟ್ ಮಾಡ್ತೀಯ ಹೇಳು ಅಂತ ಅಂದ್ಬಿಟ್ಟು ಕೇಳ್ತಾ ಇರ್ತಾರೆ. ಇವ್ರು ಮಾಡಿದ್ರೆ ಕಾಮಿಡಿ ಆಗಿ ತಗೋಬೇಕು, ಆದ್ರೆ ಇಲ್ಲಿ ಗಿಲ್ಲಿ ಅವ್ರು ಮಾಡಿದ್ರೆ ಅದನ್ನ ಸೀರಿಯಸ್ ಆಗಿ ತಗೊಂಡ್ರು. ಇಲ್ಲಿ ಏನು ಕೂಡ ಸೀರಿಯಸ್ ಆಗಿ ತಗೊಂಡು ಒಂದು ಅಳತೆ ಮೀರಿಲ್ಲ ಅಂತಾನೆ ಅನ್ಸುತ್ತೆ. ಯಾಕಂತಂದ್ರೆ ಇಲ್ಲಿ ನಾರ್ಮಲ್ ಆಗಿ ಹೇಳಿದ್ರು, ಆ ನಂತರ ಇಲ್ಲಿ ಸಾರಿ ಕೂಡ ಇಲ್ಲಿ ಕೇಳಿದ್ರು ಹೋಗ್ಬಿಟ್ಟು ಗಿಲ್ಲಿ ಅವರು. ಆದ್ರೆ ಇಲ್ಲಿ ಅಶ್ವಿನಿ ಅವ್ರು ಇರ್ಬೋದು ಆಂಕರಿಂಗ್ ಮಾಡಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ನೋಡಿ ಇಲ್ಲಿ ಬೇಕು ಅಂತಾನೆ ಕೊಟ್ಟರು ಬಿಗ್ ಬಾಸ್, ಏನು ಗೊತ್ತಿಲ್ಲ. ಆದ್ರೆ ಆಂಕರಿಂಗ್ ಮಾಡ್ಬೇಕಾಗಿರೋದು ಇಲ್ಲಿ ಗಿಲ್ಲಿ ಅವರು ಮತ್ತೆ ಇಲ್ಲಿ ಅಶ್ವಿನಿ ಅವರು. ಯಾರು ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇದರಲ್ಲೇ ಗೊತ್ತಾಗುತ್ತೆ. ಬಿಗ್ ಬಾಸ್ ಕೂಡ ಸಿಕ್ಕಾಪಟ್ಟೆ ಆಟ ಆಡ್ತಾ ಇದಾರೆ. ಇಲ್ಲಿ ಜಾನ್ವಿ ಅವ್ರು ಹೇಳಿದ್ರು ಆಂಕರಿಂಗ್ ಅಂದ್ರೆ ಸುಮ್ಮನೆ ಅಲ್ಲ, ಒಂದ್ಸತಿ ಮಾಡಿ ತೋರಿಸು ಅಂತ ಅಂದ್ಬಿಟ್ಟು. ಇಲ್ಲಿ ಜಾನ್ವಿ ಅವ್ರು ಏನ್ ಚಾಲೆಂಜ್ ಹಾಕರು ಅದು ಮರ್ದಿಸನೇ ಇಲ್ಲಿ ಗಿಲ್ಲಿ ಅವ್ರಿಗೆ ಈಗ ಸಿಕ್ಕಿದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಗೊತ್ತಾಗ್ತದೆ. ಯಾಕಂದ್ರೆ ರಜತ್ ಅವರು ಸಿಕ್ಕಾಪಟ್ಟೆ ರೊಚ್ಚಿಗೆ ಎದ್ಬಿಟ್ಟಿದ್ದಾರೆ. ನೀನು ಹಾಗೆ ಮಾತಾಡ್ತಿದ್ಯಾ ಹೀಗೆ ಮಾತಾಡ್ತಿದ್ಯಾ ಅಂತ ಹೇಳ್ಬಿಟ್ಟು. ಇದ್ರದ್ದು ಪ್ರೋಮೋ ಏನು ಬಿಡ್ತಾರೆ ಬೆಳಿಗ್ಗೆ 100% ಬಿಟ್ಟೇ ಬಿಡ್ತಾರೆ. ನೋಡೋಣ ಇನ್ನು ಏನೇನು ಇಲ್ಲಿ ಮಾತಾಡಿದ್ದಾರೆ ಅಂತ ಅಂದ್ಬಿಟ್ಟು. ಸ್ವಲ್ಪ ಇಲ್ಲಿ ಕಟ್ಕಟ್ಟಾಗಿರುತ್ತೆ. ಇಲ್ಲಿ ಅಳತೆ ಮೀರದಂತೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಇಲ್ಲಿ ಅಳತೆ ಏನು ಮೀರಿಲ್ಲ. ಸ್ವಲ್ಪ ಇಲ್ಲಿ ಊಟದ ವಿಚಾರ ಅಂತ ಬಂದ್ರೆ ರಜತ್ ಅವ್ರು ಸಿಕ್ಕಾಪಟ್ಟೆ ಟ್ರಿಗರ್ ಆಗ್ತಾರೆ ಅಂತ ಗೊತ್ತಿದೆ. ಇಲ್ಲಿ ರೋಸ್ಟ್ ಮಾಡಬೇಕು ಅಂತ ಹೇಳಿದಾರಲ್ವಾ, ಇಲ್ಲಿ ಹೇಳಿದ್ಮೇಲೆ ಇವ್ರು ಯಾಕೆ ರೋಸ್ಟ್ ಆಗಬೇಕು, ಅವ್ರು ಏನೇ ರೋಸ್ಟ್ ಮಾಡಿದ್ರು ಕೂಡ ಅವ್ರು ಸುಮ್ಮನೆ ಇರಬೇಕು. ಫಸ್ಟೇ ಇಲ್ಲಿ ಕಾಮಿಡಿಯಾಗಿ ಕೇಳಿದ್ರು ಏನು ರೋಸ್ಟ್ ಮಾಡ್ತೀಯಾ ಹೇಳು ಅಂತ ಅಂದ್ಬಿಟ್ಟು. ನಾನು ಮಾಡ್ತೀನಿ ಬಿಡೋಣ ಅಂತ ಇಲ್ಲಿ ಹೇಳಿದ್ರು ಇಲ್ಲಿ ಗಿಲ್ಲಿಯವ್ರು ಕೂಡ. ಈಗ ಸಿಕ್ಕಾಪಟ್ಟೆ ರೋಸ್ಟ್ ಮಾಡಿದ್ದಾರೆ. ಅದಕ್ಕೆ ಇಲ್ಲಿ ಕಾಮಿಡಿ ರೀತಿಲಿ ತಗೊಳ್ಳಿ ಅಂತ ಇಲ್ಲಿ ಹೇಳೋದು. ಅವ್ರು ಮಾಡಿದ್ರೆ ಆಟ ಚೆನ್ನಾಗಿರುತ್ತೆ, ಇಲ್ಲಿ ಗಿಲ್ಲಿಯವ್ರು ಮಾಡಿದ್ರೆ ಆಟ ಹಾಳಾಗುತ್ತೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸ್ವಲ್ಪ ರೊಚ್ಚಿಗೆದ್ದಿದ್ದಾರೆ. ನೋಡೋಣ ಇನ್ನು ಯಾವ್ಯಾವ ರೀತಿ ರೋಸ್ಟ್ ಮಾಡಿದ್ದಾರೆ ಗಿಲ್ಲಿಯವರು ಅಂತ ಅಂದ್ಬಿಟ್ಟು. ಬರೀ ಈ ಒಂದು ಪದ ಕೇಳ್ಬಿಟ್ಟು ಅವ್ರಿಗೆ ಇಷ್ಟೊಂದು ರೋಸ್ಟ್ ಆಗಿದೆ ಅಂತಂದ್ರೆ ಇನ್ನು ನಾಳೆ ಎಪಿಸೋಡ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಪ್ರೋಮೋಗಳು ಕೂಡ ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಅದು ಸಿಕ್ಕೇ ಸಿಗುತ್ತೆ ಅಂತ ಗೊತ್ತಾಗ್ತದೆ. ವೀಕ್ಷಕರೇ, ಇವತ್ತಿನ ಎಪಿಸೋಡ್ ನೋಡಿ ನಿಮಗೆ ಅನಿಸ್ತು ಯಾರು ತುಂಬಾ ಚೆನ್ನಾಗಿ ಆಟ ಆಡಿದ್ರು? ಬಿಗ್ ಬಾಸ್ ಮನೆಗೆ ಬಂದಿರೋ ಮಾಜಿ ಸ್ಪರ್ಧಿಗಳಲ್ಲಿ ಯಾವ ಸ್ಪರ್ಧಿ ನಿಮಗೆ ತುಂಬಾ ಇಷ್ಟ ಆದ್ರು, ಅಥವಾ ಇವ್ರ ಬದಲು ಬೇರೆ ಯಾರಾದ್ರೂ ಬರಬೇಕಿತ್ತ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.